ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತುತಿಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗಬಾರ್ದು. ಲಾಕ್ಡೌನ್ ನಮ್ಗೆ ಯಾವುದು ಲಾಕ್ಡೌನ್ ಇಲ್ಲ. ಹಲ್ಲೆಲೂಯಾ. ದೇವ್ರ ಮಕ್ಕಳು ನಾವು ದೇವ್ರನ್ನ ಸ್ತುತಿಸಕ್ಕೆ ನಾವು ಲಾಕ್ಡೌನ್ ಆಗಬಾರ್ದು. ಹಲ್ಲೆಲೂಯಾ. ಲಾಕ್ಡೌನ್ ಮುಗಿದ್ಮೇಲೆ ಕೆಲವ್ರಿಗೆ ದೇವ್ರನ್ನ ಸ್ತುತಿಸದೆ ಏನಾಗ್ಬಿಟ್ಟಿದೆ, ಗಂಟೆಲ್ಲ ತಕ್ಕೊಂಡ್ಬಿಟ್ಟಿದೆ. ಹಲ್ಲೆಲೂಯಾ. ಕೊರೋನಾ ವೈರಸ್ಗೆ ನಾನಲ್ಲ ಪ್ರೇಯರ್ ಮಾಡುವಾಗ ನಮಗೊಂದು ಮೆಡಿಸಿನ್ ಪರಿಚಯ ಆಯ್ತು. ಕೊರೋನಾ ವೈರಸ್ಗೆ ಈ ಲೋಕ ಅಮೆರಿಕ ಕಂಡುಹಿಡಿದಿದೆ ಇಲ್ಲೋ ಗೊತ್ತಿಲ್ಲ. ಹಲ್ಲೆಲೂಯಾ. ಫ್ರಾನ್ಸ್ ಕಂಡುಹಿಡಿದಿದೆ ಇಲ್ಲೋ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಮ ಇಂಡಿಯಾ ಕಂಡುಹಿಡಿದಿದೆ ಇಲ್ಲೋ ಗೊತ್ತಿಲ್ಲ. ಕೊರೋನಾ ವೈರಸ್ಗೆ ಬೈಬಲ್ ಇಂದ ಒಂದು ಮೆಡಿಸಿನ್ ಇದೆ. ಅದೇನಂತ ಆಶ್ಚರ್ಯ ಪಡಬೇಡಿ, ಹೇಳ್ಕೊಡ್ತೀನಿ ನಿಮಗೆ. ಆ ಮೆಡಿಸಿನ್ ಯೂಸ್ ಮಾಡ್ಬೇಕು ಇವಾಗ. ಎಷ್ಟು ಜನಕ್ಕೆ ಆಸೆ ಇದೆ ಮೆಡಿಸಿನ್ ಯೂಸ್ ಮಾಡೋಕ್ಕೆ? ಬೈಬಲ್ ಮೆಡಿಸಿನ್. ಹಲ್ಲೆಲೂಯಾ. ಏನಂದ್ರೆ ಪ್ರಿಯ ದೇವ್ರ ಮಕ್ಕಳೇ, ನಾವು ದೇವರಿಗೆ ಸಲ್ಲಿಸುವಂತ ಸ್ತುತಿ, ದೇವರಿಗೆ ನಾವು ಎಷ್ಟು ಮಟ್ಟಿಗೆ ಪ್ರೈಸಿಂಗ್ ಮಾಡ್ತೀವಿ, ಸ್ತುತಿ ಮಾಡ್ತೀವಿ, ಯಾವ ವೈರಸ್ ಕೂಡ ನಮ್ಮನ್ನ ಅಟ್ಯಾಕ್ ಮಾಡಕ್ಕೆ ಸಾಧ್ಯ ಆಗದೆ. ದೇವ್ರನ್ನ ಸ್ತುತಿ ಮಾಡುವಂತ ಮಕ್ಕಳಿಗೆ ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಅದರಿಂದ ಈ ವಾರ ನಿಮ್ಮ ಮನೆಗಳಲ್ಲಿ ನೀವೇನ್ ಮಾಡ್ಬೇಕು, ಈ ಮೆಡಿಸಿನ್ ನೀವು ಜಾಸ್ತಿ ಯೂಸ್ ಮಾಡಬೇಕು. ಎಷ್ಟರ ಮಟ್ಟಿಗೆ ನಾವು ಮೆಡಿಸಿನ್ ನ ಪ್ರೋಕ್ಷಣೆ ಮಾಡ್ತೀವಿ ಅಷ್ಟರ ಮಟ್ಟಿಗೆ ಸೈತಾನ ನಮ್ಮ ಒಳಗಡೆ ಎಂಟ್ರಿ. ಅದರಿಂದ ಈ ಲಾಕ್ಡೌನ್ ಸಮಯದಲ್ಲಿ ನಾವು ಕೂಡ ನಿಮಗೋಸ್ಕರ ಸ್ತುತಿ ಮಾಡುವಂತೆ, ಪ್ರೇಸಿಂಗ್ ಮಾಡುವಂತೆ, ಪ್ರಾರ್ಥನೆ ಮಾಡುವಂತೆ ಮತ್ತು ದೇವಾಲಯದ ಕದಗಳನ್ನು ನಾವು ತೆಗೆದು ಪ್ರತಿನಿತ್ಯ ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡುವಂತೆ ದೇವರು ನನಗೂ ಕೂಡ ಸಹಾಯ ಮಾಡೋದಕ್ಕಾಗಿ. ಅಂದರೆ ಯಾರೇನು ಯಾವತ್ತೂ ಕೂಡ ನಾವು ಲಾಕ್ ಮಾಡಲಿಲ್ಲ. ದೇವ್ರ ಕೃಪೆಯಿಂದ ಒಂದೇ ಒಂದಿನ ಸೀಲ್ ಡೌನ್ ಆಗೋದು ಮಾತ್ರ ನಾವು ಬರ್ಲಿಕ್ಕಾಗಲಿಲ್ಲ ಪ್ರೇಸಿಂಗ್ಗೆ. ನನಗೆ ಉಳಿದಿದ್ದಂತೆ ಎಲ್ಲಾ ದಿನಗಳು ಮುಂಜಾನೆಯಲ್ಲಿ ಇದೇ ಸ್ಥಳದಲ್ಲಿ ಬಂದು ದೇವ್ರನ್ನ ಸ್ತುತಿ ಮಾಡಲಿಕ್ಕೆ ಒಂದೊಂದು ವಿಶ್ವಾಸಿಗಳ ಹೆಸರಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಹಾಗೆ ನಮ್ಮ ಅಗತ್ಯತೆಗಳು ಮತ್ತು ನಮ್ಮ ಅಗತ್ಯತೆಗಳು, ಸಭೆ ಅಗತ್ಯತೆಗಳೆಲ್ಲವನ್ನ ದೇವರು ಈ ಲಾಕ್ಡೌನ್ ಟೈಮಲ್ಲಿ ಅದ್ಭುತವಾಗಿ ದೇವರು ಒದಗಿಸಿಕೊಟ್ಟಿದ್ದಾರೆ. ಈ ಲಾಕ್ಡೌನ್ ಟೈಮಲ್ಲೂ ಕೂಡ ನೀವು ಒಂದು ಪ್ರೀತಿಯ ಕಾಣಿಕೆಗಳು, ಒಂದು ಏನು ದಶಮ ಭಾಗಗಳು, ಇದೆಲ್ಲ ಯಾವ ರೀತಿಯಲ್ಲಿ ಅದ್ಭುತವಾಗಿ ನೀವು ನಮಗೆ ಸಹಾಯ ಮಾಡಿದ್ದೀರೋ ಅದನ್ನು ನಾವು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನನಗೆ ನನ್ನ ಪರ್ಸನಲ್ ಲೈಫಲ್ಲಿ, ನಮ್ಮ ಸಭೆಗಾಗಿ, ನಮ್ಮ ಸಭೆ ಮಕ್ಕಳಿಗಾಗ್ಲಿ ಲಾಕ್ಡೌನ್ ಟೈಮಲ್ಲಿ ಯಾವುದೇ ಕೂಡ ಕಷ್ಟಗಳು ಉಂಟಾಗಲಿಲ್ಲ. ಅದು ದೇವರ ಮಹಾ ಕೃಪೆ ಮತ್ತು ಕರುಣೆ ಆಗಿರ್ತದೆ. ಯಾಕಂದ್ರೆ ಇಡೀ ಲೋಕ ಕಷ್ಟ, ಹಸಿವೆ, ಹಣ ಇಲ್ಲ, ನಡ್ಕೊಂಡು ಹೋಗಿ ಕಷ್ಟಪಡ್ತಾರೆ. ಆದರೆ ಸಭೆಯ ಮಕ್ಕಳನ್ನ ದೇವರು ಏನ್ ಮಾಡಿದ್ದಾರೆ, ಅದ್ಭುತವಾಗಿ ಪೋಷಣೆ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂದ್ರೆ ಒಂದು ಮುಂಚಾನೆಯಲ್ಲಿ ಬಂದು ನಾನು ಇಲ್ಲಿ ದೇವ್ರನ್ನ ಸ್ತುತಿ ಮಾಡಿಕೊಂಡೆ ಇರುವಂತ ಸಮಯದಲ್ಲಿ ಸುಮಾರು 7 ಗಂಟೆಗೆ ಒಬ್ರು ಕದವನ್ನ ತಟ್ತಾರೆ. ಪ್ರಿಯವಾದ, ನಾನು ಯಾರೋ ಒಬ್ಬರು ಇರ್ಬೋದು, ಇನ್ನೊಬ್ರು ಬ್ರದರ್ ಬರ್ತಾರೆ, ಒಬ್ರು ಕುಡ್ಕೊಂಡು ಬರ್ತಾರೆ ಬೆಳಗ್ಗೆ ಹೊತ್ತು. ಹಲ್ಲೆಲೂಯಾ. ಅವ್ರೇನೋ ಅಂದ್ಬಿಟ್ಟು ನಾನು ಸ್ವಲ್ಪ ಇದಾಯ್ತು, ಏನಪ್ಪ ಇವಾಗ ಬಂದ್ಬಿಟ್ಟಿದ್ದಾರಲ್ಲ, ದುಡ್ಡು ಬೇರೆ ತಂದೆ. ಹಲ್ಲೆಲೂಯಾ. ಹೋಗಿ ನೋಡಿದ್ರೆ ಬೇರೆ ಒಬ್ರು ಬ್ರದರ್ ನಿಂತಿದ್ದಾರೆ. ಏನಂತ ಕೇಳಿದ್ರೆ ಅವರು ಚರ್ಚೆಗೆ ಬರಲ್ಲ ಅವರು. ಹಲ್ಲೆಲೂಯಾ. ಅವ್ರು ಸಡನ್ ಆಗಿ ಬಂದು ಫಾಸ್ಟಾಗಿ ನಿನ್ನೆ ನೋಡಕ್ ಬಂದೆ ಅಂದರು. ಆಯ್ತು, ಏನು ವಿಷಯ ಅಂತ ಕೇಳಿದೆ. ಆಮೇಲೆ ಅವರು ಲಾಕ್ಡೌನಲ್ಲಿ ನಂಗೆ ಕೆಲಸ ಇಲ್ಲ ಅಂತ. ಹೌದಾ, ಪ್ರೇಯರ್ ಮಾಡ್ತೀವಿ, ಪ್ರೇಯರ್ ಮಾಡಿಸ್ಕೊಡೋಕೆ ನಾವು ಬಂದಿರ್ಬೋದು ಅಂತ ನೆನೆಸ್ಕೊಂಡು ಆ ಸಮಯದಲ್ಲಿ ಏನು ಮಾಡಿದ್ರು, ಕೈಯಲ್ಲಿರುವ ಪ್ರೀತಿಯ ಕಾಣಿಕೆಯನ್ನು ಕೊಟ್ಟರು. ಅವ್ರ ಕೈಯಲ್ಲಿ ಒಂದು 300 ರೂಪಾಯಿ ಕಾಣಿಕೆ. ನೋಡಿದ್ರೆ ದೇವ್ರು ನಾವು ಸ್ತುತಿ ಮಾಡುವಾಗ ಅವ್ರು ಈಗ ಯಾಕೆ ಬ್ರದರ್ ನಿಮ್ಗೆ ಕೆಲಸ ಇಲ್ಲ ಅಂತಿದ್ದೀರಾ, ಯಾತಕ್ಕೆ ಕಾಣಿಕೆ ಕೊಡ್ತಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ದೇವ್ರು ನನ್ನ ಜೊತೆಯಲ್ಲಿ ನಿಮ್ಗೆ ನಿಮ್ಮ ಆಲಯಕ್ಕೆ ಹೋಗಿ ಕಾಣಿಕೆ ಕೊಡ್ಬೇಕಂತ ದೇವ್ರು ಮಾತಾಡೋದು. ಪ್ರಿಯ ದೇವ್ರ ಮಕ್ಕಳೇ, ನಾವು ಇರುವಂತ ಸ್ಥಳದಲ್ಲಿ ನಮ್ಮ ಅಗತ್ಯತೆಗಳಿಗೋಸ್ಕರ ದೇವರು ಅನೇಕ ಹೃದಯಗಳಲ್ಲಿ ಮಾತಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನೀವು ಭಯ ಪಡಬೇಡ್ರಿ. ದೇವರು ನಿಮ್ಗೆ ಎಲ್ಲ ಅಗತ್ಯತೆಗಳನ್ನ ನಮಗೆ ದೇವರು ಕೊಟ್ಟಿದ್ದಾರೆ. ಮತ್ತೆ ಈ ರೀತಿಯಲ್ಲಿ ಆರಾಧನೆ ಮಾಡುವಂತ ಒಂದು ಭಾಗ್ಯನೂ ಕೂಡ ದೇವರು ಕರುಣಿಸಿದ್ದಾರೆ. ಎಷ್ಟೋ ದೇಶಗಳಿಗೆ ಸಿಗದಂತ ಒಂದು ಭಾಗ್ಯ ನಮ್ಮೆಲ್ಲರೂ ಕೂಡ ಸಿಕ್ಕಿದೆ. ಅದರಿಂದ ಇದು ಕಂಟಿನ್ಯೂ ಆಗಲಿ. ಕೊರೋನಾ ವೈರಸ್ನ ಶಕ್ತಿಗಳ ಲಯವಾಗೋದು ಯಾವುದರಿಂದ? ಪ್ರೈಸಿಂಗ್ ಮಾಡ್ಬೇಕು. ದೇವರಿಗೆ ನೀವೇನ್ ಮಾಡ್ಬೇಕು? ಸ್ತುತಿ ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಲಾಕ್ಡೌನ್ ಇಲ್ಲದೆ ಇರೋ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಜೋರಾಗಿ ಹಲ್ಲೆಲೂಯಾ ಹೇಳಿ ಅಂತ. ಹಲ್ಲೆಲೂಯಾ. ಅವಾಗಲೂ ಹಲ್ಲೆಲೂಯಾ ಹೇಳಲಿಲ್ಲ, ಈಗಲೂ ಕೂಡ ಹಲ್ಲೆಲೂಯಾ ಹೇಳಕ್ ರೆಡಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರಿಗೆ ಹಲ್ಲೆಲೂಯಾ ಹೇಳೋದು ದೇವರು ಎಷ್ಟೋ ಸಂತೋಷ ಪಡ್ತಾರೆ ನಮ್ಮ ವಿಷಯದಲ್ಲಿ. ಹಲ್ಲೆಲೂಯಾ. ಅದರಿಂದ ಪ್ರಿಯವಾದವರೇ, ಆ ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಮೊದಲದಾಗಿ ಯೆಶಾಯ 13ನೇ ವಾಕ್ಯ. ಯೆಶಾಯ 13:3. ದಯಮಾಡಿ ಯಾರಾದರೂ ಓದಿ ಯೆಶಾಯ 13:3. ಯೆಶಾಯ 33. ನಾನು ಆರಿಸಿಕೊಂಡವರಿಗೆ ಅಪ್ಪಣೆ ಮಾಡಿದ್ದೇನೆ, ಹೌದು, ಉತ್ಸಾಹದಿಂದ
ಮೆರೆಯುವ ಆ ನನ್ನ ಶೂರರು ನನ್ನ ಕೋಪವನ್ನು ತೀರಿಸಲಿ ಎಂದು ಅವರನ್ನು ಕರೆದಿದ್ದೇನೆ. ಓಕೆ, ಯೆಶಾಯ 33 ನ ಕರೆಕ್ಟಾಗಿ 13:3. நான் பரிசுத்தமாக்கினவர்களுக்கு கட்டளை கொடுத்தேன், என் கோபத்தை நிறைவேற்ற என் பராக்கிரமசாலிகளை அழைத்தும் இருக்கிறேன், அவர்கள் என் மகத்துவத்தினாலே களி கூறுகிறவர்கள் என்கிறார். ಓಕೆ, ಅವರು ಏನು ಮಹತ್ವத்தினாலே களி கூறுகிறார் ಅಂದ್ರೆ ದೇವರ ಒಂದು ಮಹಿಮೆಯಿಂದ ನಾವು ದೇವರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಉಂಟು, ದೇವರನ್ನು ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಪ್ರಿಯವಾದವರೇ, ಅಂದ್ರೆ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ಕಾಣಲ್ಪಡಬೇಕು ಮತ್ತು ದೇವರನ್ನು ನಾವು ಏನು ಮಾಡಬೇಕು, ಕರ್ತನಲ್ಲಿ ನಾವು ಆನಂದಿಸಬೇಕು. ಆಗ ಏನಾಗುತ್ತೆ, ನಾವು ಆ ದೇವರಲ್ಲಿ ಆ ಭಯಭಕ್ತಿಯಲ್ಲಿ ಬೆಳೆಯುವಾಗ ಮಾತ್ರವೇನಾಗುತ್ತೆ, ಆ ದೇವರು ನಮ್ಮಲ್ಲಿ ಸಂತೋಷ ಪಡುವಂತ ದೇವರಾಗಿದೆ. ಅದರಿಂದ ದೇವರ ಒಂದು ಭಯ ಅಥವಾ ದೇವರ ಭಯಭಕ್ತಿ ನಮ್ಮ ಜೀವಿತದಲ್ಲಿ ಏನಾಗಬೇಕು, ಕಾಣಲ್ಪಡುವಾಗ ಮಾತ್ರನೇ ನಾವು ದೇವರಿಗೆ ಮೆಚ್ಚುಗೆಯಾಗಿ ಇರ್ಲಿಕ್ಕೆ ಸಾಧ್ಯವಾಗ್ತದೆ. ಎಫೆಸ 5:2 ವಾಕ್ಯದಲ್ಲಿ ಕೂಡ ಅಲ್ಲಿ ಕೂಡ ಒಂದು ದೇವರಿಗೆ ನಾವು ಸುಗಂಧ ವಾಸನೆಯಾದ ಒಂದು ಕಾಣಿಕೆ ಅಥವಾ ಬಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಫೆಸ 5:2 ವಾಕ್ಯ. ನಿಮ್ಮೆಲ್ಲರಿಗೋಸ್ಕರವು ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ದೇವರಿಗೆ ಕರ್ತನಾದ ಯೇಸು ಏನ್ ಮಾಡಿದ್ದಾರೆ, ಒಂದು ಸುಗಂಧ ವಾಸನೆಯಾಗಿ ತನ್ನನ್ನು ಏನ್ ಮಾಡಿದ್ದಾನೆ, ಅರ್ಪಣೆ ಮಾಡ್ಕೊಂಡಿದ್ದಾನೆ. ಎರಡನೇದಾಗಿ ಬಲಿಯಾಗಿ ಅರ್ಪಣೆ ಮಾಡ್ಕೊಂಡಿದ್ದಾರೆ. ನೋಡಿ, ಕಾಣಿಕೆ ಅನ್ನೋದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಒಂದು ಮನಪೂರ್ವಕವಾಗಿ ನಾವು ದೇವರಿಗೆ ಸಲ್ಲಿಸುವಂತ ಒಂದು ಕಾಣಿಕೆಯನ್ನ ತೋರಿಸುತ್ತೆ. ಹಲ್ಲೆಲೂಯಾ. ನೋಡಿ, ದೇವರ ಒಂದು ಹಳೆ ಒಡಂಬಡಿಕೆಯಲ್ಲಿ ದೇವರ ಆಲಯನ ಕಟ್ಲಕ್ಕೋಸ್ಕರ ಏನ್ ಮಾಡ್ತಾರೆ, ದೇವರು ಮನಪೂರ್ವಕವಾಗಿ ಯಾರು ಕಾಣಿಕೆಯನ್ನು ಕೊಡ್ತಾರೋ ಅವ್ರ ಹತ್ರ ಹೋಗಿ ಕೇಳಂತ ಮೋಶೆಗೆ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಅಲ್ಲೆಲ್ಲೂ ಹೇಳ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ ಅಷ್ಟೇ. ನೀವು ಮನಪೂರ್ವಕವಾಗಿ ಹೇಳ್ಬೇಕು. ನಿಮ್ಗೆ ನಾವು ಅಲ್ಲೆಲ್ಲೂಯಾ ಅಲ್ಲೆಲ್ಲೂಯಾ ಅಂತ ಸೈಕಲ್ ಇರೋ ಪಂಪಲ್ಲಿ ಹೊಡೆದಂಗೆ ನೋಡಿ ಇಲ್ಲಿ ಗಾಳಿ ಹೊಡೆಯಕ್ಕಾಗಲ್ಲ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ನೀವು ಆರಾಧನೆ ಮಾಡಕ್ ಬಂದಿದ್ದೀರಾ. ಹಲ್ಲೆಲೂಯಾ. ಅದರಿಂದ ನಿಮ್ಗೆ ಗೊತ್ತಿರೋ ಹಾಗೆ ಯಾವಾಗ ಅದು ನಾವು ಮನಪೂರ್ವಕವಾಗಿ ಕಾಣಿಕೆ ಕೊಡಬೇಕು ಎಂಬುದಾಗಿ ವಿಮೋಚನಾ ಕಾಂಡದಲ್ಲಿ 25ನೇ ಅಧ್ಯಾಯ 2ನೇ ವಾಕ್ಯ. ನಾವು ದೇವರಿಗೆ ಏನ್ ಮಾಡ್ಬೇಕು, ಮನಪೂರ್ವಕವಾಗಿ ಕಾಣಿಕೆಯನ್ನ ಸಲ್ಲಿಸಬೇಕು. ಓದಿ. ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಮನಪೂರ್ವಕವಾಗಿ ಕೊಡುವುದರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ಆ ಕಾಣಿಕೆಯನ್ನ ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ನೋಡಿ, ನಮ್ಮ ಜ್ಞಾನಜ್ಯೋತಿ ಸಿಸ್ಟರ್ ದೇವರ ಆಲಯ ಕಟ್ಟಕ್ಕೆ ಅಂತ ಹೇಳಿ ಇವತ್ತು ಅವ್ರು ಬರುವಾಗ ಮನಪೂರ್ವಕವಾಗಿ ಒಂದು 10,000 ಕಾಣಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದು ನಾವು ಅವ್ರಿಗೆ ಯಾವತ್ತೂ ಹೇಳಿಲ್ಲ, ಸಿಸ್ಟರ್ ನಮ್ಮ ಚರ್ಚ್ ಕಟ್ಟಕ್ಕೆ ನೀವು ಸಹಾಯ ಮಾಡಿ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಏಕೆಂದ್ರೆ ದೇವರು ನಮ್ಮ ಹೃದಯಗಳಲ್ಲಿ ಮಾತಾಡ್ತಾರೆ. ಆಗ ನಾವು ದೇವರಿಗೆ ಕೊಡ್ಬೇಕಂದ್ರೆ ಅಂತ ಅದರ ಅರ್ಥ. ಹಲ್ಲೆಲೂಯಾ. ನಾವು ಕೇಳಿ ಒಂದು ಚಂದ ಮಾಡಿ ಆ ಥರ ಅಲ್ಲ ದೇವರ ಆಲಯ ಕಟ್ಟೋದು. ಮನಪೂರ್ವಕವಾದ ಒಂದು ಕಾಣಿಕೆಯಿಂದ ನಾವು ದೇವರ ಆಲಯವನ್ನು ಏನ್ ಮಾಡಬೇಕು, ನಿಮ್ಮ ಹೃದಯದಲ್ಲಿ ದೇವ್ರ ಕಾರ್ಯ ಮಾಡಬೇಕು. ದೇವ್ರು ನಿಮಗೆ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಕೊಡ್ಬೇಕು. ಹಲ್ಲೆಲೂಯಾ. ಕಳೆದ ದಿನದಲ್ಲಿ ನಾನೊಂದು ಕೊರಿಯಾದ ಒಂದು ಸಹೋದರಿ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಅವ್ರೇನು ಇಲ್ಲೇ ಒಂದು ವರುಣದಲ್ಲಿ ಒಂದು ಶಾಲೆ ನಡೆಸ್ತಾರೆ. ಅವರ ಸ್ಟೋರಿ ಕೇಳುವಾಗ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅವರು ಇಂಡಿಯಾ ದೇಶಕ್ಕೆ ಕರ್ತನ ಒಂದು ಸೇವೆಗೋಸ್ಕರ ಅವರ ಕಾರ್ ಆಗಲಿ ಅವರ ಆಸ್ತಿ ಆಗಲಿ ಎಲ್ಲಾನು ಒಬ್ಬರಿಗೆ ಕೊಟ್ಬಿಟ್ಟು ಏನ್ ಮಾಡಿದ್ದಾರೆ, ಅವರು ಇಂಡಿಯಾಗೆ ಬಂದಿದ್ದಾರೆ. ಅವರ ಒಂದು ಚರ್ಚ್ ನಡೆಸ್ತಾ ಇದ್ರು. ಮತ್ತೆ ಅವ್ರಿಗೆ ಒಂದು ಸ್ವಂತ ಪ್ರಾಪರ್ಟಿ ಇತ್ತು, ಅದನ್ನೆಲ್ಲ ಮಾರಿ ಮತ್ತೆ ಒಂದು ಆ ಸಭೆಯನ್ನ ಕಾರ್ ಎಲ್ಲ ಅಲ್ಲಿರುವಂತ ಒಂದು ಪಾಸ್ಟರ್ಗೆ ಹ್ಯಾಂಡ್ ಓವರ್ ಮಾಡಿ ಅವರಿಗೆ ದೇವ್ರ ದರ್ಶನ ಕೊಟ್ಟಿದ್ದಾರೆ. ಭಾರತ ದೇಶದಲ್ಲಿ ಬಾ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅಲ್ಲಿ ಹೋಗುವಾಗಲೇ ಅವರಿಗೆ ಒಂದು ಪ್ರವಾದನೆ ಉಂಟಾಯಿತು. ಏನಂತ, ಈ ಭಾರತ ದೇಶದಲ್ಲಿ ಹೋಗುವಾಗ ಒಂದು 350 ಸರ್ಪಗಳನ್ನು ಹೊಡೆದಾಕ್ತೀಯ ಅಂತ ಯಾರೋ ಪ್ರವಾದಿಗಳು. ಹಲ್ಲೆಲೂಯಾ. ಯಾರಿಗಾದ್ರೂ ಹಾವು ಹೊಡೆಯಕ್ಕೆ ಇಷ್ಟ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಇಂಡಿಯಾ ದೇಶಕ್ಕೆ ಬಂದ್ರು. ಅವ್ರಿಗೆಲ್ಲ ವರುಣಾದಲ್ಲಿ ಒಂದು ಶಾಲೆ ಕಟ್ಟಿದ್ದಾರೆ, ಇಮ್ಯಾನ್ಯುಯಲ್ ಅಂತ. ಒಂದಿನ ನಾವು ಏನೋ ಒಂದು ವಿಷಯಕ್ಕೆ ಅಲ್ಲಿ ಹೋದ್ರೆ ಚಾಪೆ ಒಳಗಡೆ ಒಂದು ದೊಡ್ಡ ಹಾಕೋದ್ವಿ. ನಾನು ಬೇರೆ ಆ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಿಲ್ಲದೆ. ಎದುರುಗಡೆ ಅವ್ರು ಏನ್ ಮಾಡ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಅಲ್ಲೇ ಕೂತ್ಕೊಳ್ಳಿ, ನಾವು ಬರ್ತೀವಿ, ಹಾವು ಹೊಡಿತೀವಿ ಅಂತ ಹೇಳಿ ಅದೆಲ್ಲಿದ್ರು ಒಂದು ದೊಡ್ಡ ತಗೊಂಡು ಆ ಚಾಪೆ ಸರಿಸಿ ಹಾವಿಗೆ ಬಡ ಬಡ ಅಂತ ಹೊಡೆದಾಕ್ಬಿಟ್ಟು. ಅದು ಎಷ್ಟನೇ ಹಾವು ಅಂತ ಕೇಳಿದ್ರೆ 300ನೇ ಹಾವು. ಹಲ್ಲೆಲೂಯಾ. ನೋಡಿ, ದೇವರು ಅಲ್ಲಿ ಹೇಳಿದ್ರು 300 ಹಾವು ಹೊಡಿತೀಯ, 350 ಇನ್ನೂ 50 ಹಾವು ಇರುತ್ತೆ ಅಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ್ರು, ಹಾವುಗಳನ್ನು ಸರ್ಪಗಳನ್ನು ತುಳಿಯುವ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇನೆ, ಅವುಗಳು ನಿಮಗೆ ಕೇಡು
ಆಡುವುದೇ ಇಲ್ಲ. ಅದರಿಂದ ಪ್ರಿಯವಾದ ದೇವರ ಮಕ್ಕಳೇ, ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ನಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ಒಂದೊಂದು ವರ ಕೊಟ್ಟಿದ್ದಾರೆ, ಒಂದೊಂದು ಕೃಪಾ ವರ ಕೊಟ್ಟಿದ್ದಾರೆ, ಒಂದೊಂದು ಅಭಿಷೇಕ ಕೊಟ್ಟಿದ್ದಾರೆ, ಒಂದೊಂದು ಪ್ರವಾದನೆ ವರನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ಪ್ರಾರ್ಥನೆ ಮಾಡುವ ಶಕ್ತಿನ ದೇವ್ರು ಕೊಟ್ಟಿದ್ದಾರೆ, ನಂಬಿಕೆ ವರವನ್ನು ಕೊಟ್ಟಿದ್ದಾರೆ. ಈ ವರಗಳನ್ನ ನಾವು ಉಪಯೋಗಿಸಿ ನಿಶ್ಚಯವಾಗಿ ನಾವು ಕರ್ತನ ಸೇವೆ ನಾವು ಮಾಡ್ತೇವೆ ಪ್ರಿಯವಾದ. ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ಪ್ರಿಯ ದೇವ್ರ ಮಕ್ಕಳೇ, ಅವ್ರಿಗೆ ಹೇಳಿದ್ರು ಆ ಥರ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಿ ಬಂದಾಗ ಇಂಡಿಯಾದಲ್ಲಿ ಅವ್ರಿಗೆ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಹೇಗೆ ಸಿಕ್ತು? ವಿಶ್ವಾಸದಿಂದ, ಪ್ರಾರ್ಥನೆಯಿಂದ. ಪ್ರಿಯ ದೇವ್ರ ಮಕ್ಕಳೇ, ಅವರ ಬಳಿಗೆ ನೋಡ್ಲಿಕ್ಕೆ ಅಂತ ಹೇಳಿ ಒಬ್ರು ಹೊರಗಡೆ ದೇಶದಿಂದ ಬರ್ತಾರೆ. ಅವರಿಗೆ ದೇವರು ಮಾತಾಡ್ತಾರೆ, ನೀವು ಇಲ್ಲಿ ಒಂದು ಪ್ರೇಯರ್ ಹಾಲನ್ನು ಕಟ್ಟಿ ಅಂತ ಹೇಳಿ. ಆ ಪ್ರೇಯರ್ ಹಾಲ್ ಕಟ್ಟಲಿಕ್ಕೆ ಎಷ್ಟು ಹಣ ಬೇಕಾಗುತ್ತೋ ಅಷ್ಟು ಲಕ್ಷ ಹಣನ ಒಂದೇ ಮೊತ್ತದಲ್ಲಿ ಅವರಿಗೆ ಕೊಟ್ಬಿಟ್ಟು ಹೋಗ್ತಾರೆ. ನೋಡಿ, ಅವ್ರು ಇರೋ ಹಣನ ಅಲ್ಲಿ ಬಿಟ್ಬಿಟ್ಟು ಸೇವೆಗೆ ಅಂತ ಬಂದು ಇಲ್ಲಿ ಶೆಡ್ ಹಾಕೊಂಡು ಶೀಟ್ ಹಾಕೊಂಡು ಕೂತಿದ್ದಾರೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ದೇವರು ಅವರು ಬಂದಿರುವಂತ ಹೃದಯದಲ್ಲಿ ಮಾತಾಡಿ ಒಟ್ಟಿಗೆ ಇಡೀ ಚರ್ಚ್ ಕಟ್ಟಕ್ಕೆ ಅವ್ರಿಗೆ ಬೇಕಾದಂತ ಲಕ್ಷಗಟ್ಟಲೆ ಹಣವನ್ನ ಒದಗಿಸ್ಕೊಟ್ರು. ಇವತ್ತಲ್ಲಿ ವರ್ಣಾಗಿರೋ ಶಾಲೆನ ನೋಡಿದ್ರೆ ಸುಮಾರು ಕೋಟಿಗಟ್ಟಲೆ ಹಣ ಇರೋ ಒಂದು ಶಾಲೆನ ಕಟ್ಟಿದೆ. ಪ್ರಿಯ ದೇವ್ರ ಮಕ್ಕಳೇ, ನಂಬಿಕೆ ನಮ್ಗೆ ಇರ್ಬೇಕಷ್ಟೇ. ದೇವರಲ್ಲೇ ನಾವು ನಂಬಿಕೆ ಇದ್ರೆ ಎಲ್ಲ ಅವ್ರು ನನ್ನ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು, ಪ್ರಿಯ ಪಾಸ್ಟ್ರೆ, ನಾವು ದೇವರಲ್ಲಿ ಫೇತ್ಫುಲ್ ಆಗಿರೋಣ, ನಾವು ದೇವರಲ್ಲಿ ನಂಬಿಗಸ್ತರಾಗಿರೋಣ. ನಮ್ಮ ದೇವರು ನಿಶ್ಚಯವಾಗಿ ಆಶೀರ್ವಾದ ಮಾಡುವಂತ ದೇವರು, ನಿಶ್ಚಯವಾಗಿ ನಮಗೆ ಕೊಡುವಂತ ದೇವರು. ನಮ್ಮ ದೇವರು ನಮ್ಮನ್ನ ಕೈ ಬಿಡುವಂತ ದೇವರು. ಹಲ್ಲೆಲೂಯ. ಒಬ್ಬ ತಂದೆ ಒಂದು ಮಗುವನ್ನ ಯಾವ ರೀತಿಯಲ್ಲಿ ಆ ಮಗುಗೆ ಏನೇನ್ ಬೇಕು ಅಂತ ಯೋಚನೆ ಮಾಡ್ತಾರೋ ಆ ರೀತಿಯಲ್ಲಿ ನಿನ್ನನ್ನ ಕುರಿತಾಗಿ ನಿನ್ಗೆ ಏನೇನ್ ಬೇಕು ಎಲ್ಲವನ್ನ ದೇವರು ಯೋಚನೆ ಮಾಡುವ ದೇವರು, ವಿಚಾರಿಸುವ ದೇವರು. ಹಲ್ಲೆಲೂಯ. ನಿನಗೋಸ್ಕರ ಚಿಂತಿಸುವ ದೇವರು ನಮ್ಮ ತಂದೆಯಾದ ದೇವರಾಗಿದ್ದಾನೆ ಪ್ರಿಯವಾದವರಿಗೆ. ಹಲ್ಲೆಲೂಯ. ನಾವು ಎಲ್ಲಿ ಹಣವನ್ನ ವೇಸ್ಟ್ ಮಾಡ್ತೀವೋ ಎಂಬುದಾಗಿ ಕೆಲವು ಸಲ ದೇವರು ನಮಗೆ ಕೊಡೋದಿಲ್ಲ. ಆದ್ರೆ ನಾವು ದೇವ್ರ ಚಿತ್ತ ಪ್ರಕಾರವಾಗಿ ನಮಗೆ ಕೊಡುವಂತ ಒಂದು ಫೈನಾನ್ಸ್ ಅನ್ನ ನಾವು ಉಪಯೋಗಿಸುವಾಗ ಏನಾಗುತ್ತೆ, ಅದನ್ನ ದೇವರಿನ ಜೀವನದಲ್ಲಿ ದೇವರು ಹೆಚ್ಚಿಸುವಂತ ದೇವರಾಗಿದ್ದಾನೆ, ಅಭಿವೃದ್ಧಿ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಅದರಿಂದ ದೇವರ ಕೈ ಲಕ್ಷಗಟ್ಟಲೆ ಹಣ ಕೊಟ್ರೆ ನೀನು ಹಣದಲ್ಲಿ ಯಾವ ರೀತಿ ನಂಬಿಕಸ್ಥನಾಗಿರ್ತೀಯ ಎಂಬುದಾಗಿ ದೇವರು ಪರೀಕ್ಷೆಯನ್ನ ದೇವರು ಮಾಡ್ತಾರೆ. ಹಲ್ಲೆಲೂಯ. ಅದರಿಂದ ಪ್ರಿಯವಾದ ಅವರೊಂದು ಕೊರಿಯಾ ದೇಶದ ಒಂದು ಸಾಕ್ಷಿಯನ್ನು ಕೇಳಿ ನಿಜವಾಗ್ಲೂ ನಮಗೆ ಕಳೆದ ವಾರದಲ್ಲಿ ಹೌದು, ನಾವು ಕೂಡ ದೇವರಲ್ಲಿ ಇನ್ನೂ ಹೆಚ್ಚಾಗಿ ನಂಬಿಕಸ್ಥರಾಗಿರುವಾಗ ದೇವರು ಎಷ್ಟು ನಮ್ಮನ್ನ ಮೇಲೆ ತರ್ತಾರೆ. ಇದುವರೆಗೂ ನಾವು ನಡೆದಿದ್ದು ದೇವರ ಕೃಪೆ ಎಂಬುದಾಗಿ ನೆನೆಸಿಕೊಂಡು ಬಹಳ ಸಂತೋಷವಾಯಿತು. ಅದರಿಂದ ನಾನು ಯಾಕೆ ಹೇಳ್ತಿದ್ದೆ ಅಂದ್ರೆ, ನೋಡಿ, ಕೊರಿಯಾದಲ್ಲಿ ಅವರು ಮನಪೂರ್ವಕವಾಗಿ ಆ ದೇವರ ಸೇವೆಗೆ ದೇವರು ಕರೆದಾಗ ಎಲ್ಲಾನ ಬಿಟ್ಟು ಮಾರ್ಬಿಟ್ಟು ಅವರು ಎಲ್ಲಾನ ಕೊಟ್ಬಿಟ್ಟು ಏನು ಇಲ್ಲದವರಾಗಿ ಇಲ್ಲೇ ದೇಶಕ್ಕೆ ಬಂದು ಇವತ್ತು ಬಂದಾಗ ಶಾಲೆಯನ್ನು ನೋಡುವಾಗ ಅಲ್ಲೆಲ್ಲೂ ಎಷ್ಟೋ ಎಕರೆನಲ್ಲಿ ಅವರು ಶಾಲೆಯನ್ನು ತೆಗೆದುಕೊಂಡಿದ್ದಾರೆ ಪ್ರಿಯವಾದವರು. ಅಲ್ಲೆಲ್ಲೂಯ. ಅದರಿಂದ ಆ ರೀತಿಯಲ್ಲಿ ನಾವು ದೇವರಿಗೋಸ್ಕರ ಮನಪೂರ್ವಕವಾಗಿ ಕಾಣಿಕೆಯನ್ನು ನಾವು ಕೊಡೋದು. ಕಾಣಿಕೆ ಅಂದ್ರೆ ನಮ್ಮದೇ ಒಂದು ಕಾಣಿಕೆಯಾಗಿ ದೇವರಿಗೆ ಕೊಡಬೇಕು ಎಂಬುದಾಗಿ ಹೇಳಿ ನಾವು ಸ್ತೋತ್ರ ಮಾಡಿದ್ರು ಸರಿನೇ, ನಾವು ಅಲ್ಲೆಲ್ಲೂ ಹೇಳಿದ್ರು ಸರಿನೇ. ಸುಮ್ಮನೆ ಮೆತ್ತಗೆ ಸೈಲೆಂಟ್ ಆಗಿ ಜ್ವರ ಬಂದಿರೋ ತರ ಹೇಳ್ಬಾರ್ದು. ಅಲ್ಲೆಲ್ಲ ಕೆಲವರಿಗೆ ಸ್ತೋತ್ರ ಮಾಡಕ್ ಮಾತ್ರ ಜ್ವರ ಬರುತ್ತೆ, ಬೇರೆ ಎಲ್ಲ ಚೆನ್ನಾಗೇ ಇರ್ತಾರೆ. ಅಲ್ಲೆಲ್ಲ ಆಲಯಕ್ಕೆ ಬಂದ್ರೆ 100 ಡಿಗ್ರಿಗೆ ಹೋಗ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಎರಡನೇದಾಗಿ ಬಲಿ. ಬಲಿ ಅಂದ್ರೆ ಏನು? ಯೇಸು ಸ್ವಾಮಿ ಆ ಬಲಿಯನ್ನ ಶಿಲುಬೆ ಮೇಲೆ ಯೇಸು ಬಲಿಯಾಗಿ ಹೋಗುವಾಗ ಪ್ರಿಯವಾದವ್ರೆ, ಆತನಲ್ಲಿ ಯಾವ ದೋಷವೂ ಇರಬಾರ್ದಾಗಿತ್ತು. ಯಾವ ಒಂದು ಹಿಂದಿನ ಕಾಲದಲ್ಲಿ ಪ್ರಾಣಿಗಳನ್ನ ಬಲಿಯಾಗಿ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕಿತ್ತು, ಅದರಲ್ಲಿ ಅಂಗ ದೋಷ ಇರಬಾರ್ದು, ಅದರಲ್ಲಿ ಬೆರಳಲ್ಲಿ ದೋಷ ಇರಬಾರ್ದು, ಕಣ್ಣಲ್ಲಿ ದೋಷ ಇರಬಾರ್ದು, ಯಾವುದು ದೋಷ ಇರಬಾರ್ದು. ಅದೇ ತರ ಯೇಸು ಬಲಿಯಾಗಿ ಸಮರ್ಪಣೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಒಂದು ಪೂರ್ಣತೆಯ ಒಂದು ಕೆಲಸನ ಮಾಡಿ ಅದನ್ನು ಶಿಲುಬೆಗೆ ಹೋಗಿದ್ದಾನೆ. ಇವಾಗ ಯೇಸುಗೆ ಒಂದು ಕೆಲಸ ಕೊಟ್ಟಿದ್ರು ದೇವರು, ಅದನ್ನ ಯೇಸಪ್ಪ ಏನ್ ಮಾಡಿದ್ರು, ಅವರು ಯೇಸಪ್ಪ ಏನ್ ಮಾಡಿದ್ರು, ನನಗೆ ತಂದೆಯಾದ ದೇವರು ಒಂದು ಕೆಲಸ ಕೊಟ್ಟಿದ್ದಾರೆ, ನಾನು ಅದನ್ನ ಏನ್ ಮಾಡಿದ್ದೀನಿ, ನೆರವೇರಿಸಿದ್ದೀನಿ. ಹಲ್ಲೆಲೂಯಾ. ಇನ್ನ ನನ್ನ ಜೀವಿತದಲ್ಲಿ ಒಂದು ಸೇವೆಯಲ್ಲಿ ಆಗಿರ್ಬೋದು, ಒಂದು ಕುಟುಂಬದಲ್ಲಿ ಆಗಿರ್ಬೋದು, ಒಂದು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ದೇವರು ನಮಗೂ ನಿಮಗೂ ಕೂಡ ಕೆಲವು ಜವಾಬ್ದಾರಿಗಳನ್ನ ದೇವರು ಕೊಟ್ಟಿದ್ದಾರೆ, ಕೆಲವು ಮಕ್ಕಳನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾರು ಅಲ್ಲೆಲ್ಲ ಹೇಳ್ತಾ ಇಲ್ಲ? ಚಂದ್ರಬಾಗಿಗೆ ಲಾಕ್ ಡೌನ್ ಅಲ್ಲಿ ಒಂದು ಗಂಡು ಮಗು ದೇವ್ರು ಕೊಟ್ಟರು, ಅವ್ರ ತರನೇ ಐತೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಹೇಳಿದ್ರು ನಮ್ಮ ಚರ್ಚ್ಗೆ ಇನ್ನೊಬ್ಬ ವರ್ಷಕ್ಕೆ ಲೀಡ್ ಆಗ್ಬೇಕಂತ. ಅಲ್ಲೆಲ್ಲೂಯ್ಯ. ಅವ್ರ ಆಶೀರ್ವಾದ ಏನಾಗುತ್ತೆ, ಅವನು ಕೂಡ ಒಂದು ವರ್ಷಕ್ಕೆ ಲೀಡರ್ ಆಗಿ ಮುಂದೆ ಬರ್ತಾರೆ. ಹಾಗೆ ಅಬಿಗೈಗೆ ಕೂಡ ಒಂದು ಗಂಡು ಮಗುವನ್ನು ದೇವ್ರು ಕೊಟ್ಟರು. ಅಲ್ಲೆಲ್ಲೂಯ್ಯ. ಒಳ್ಳೆ ತೊಂಡೆಕಾಯಿ ಇದ್ದಾಗಿದೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅವ್ರಿಗೆ ಪಾಪ ಅವನಿಗೆ ಏನಂತ ಹೆಸರಿಟ್ಟಿದ್ದಾರೆ,
ಸೇಬು. ಅಲ್ಲೆಲೂಯ್ಯ. ಅವನು ಇರೋದೇ ಸೇಬ್ ತರ. ಅಲ್ಲೆಲೂಯ್ಯ. ಅದರಿಂದ ದೇವ್ರ ಮಕ್ಕಳು ಒಂದು ಸೇಬನ್ನು ಕೂಡ ದೇವ್ರು ಕೊಟ್ಟಿದ್ದಾರೆ. ಅಲ್ಲೆಲೂಯ್ಯ. ಅದರಿಂದ ಆ ಮಗುಗೆ ಒಂದು ಕ್ರೈಸ್ತ ಹೆಸರನ್ನ ಕೊಡಬೇಕು. ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟೋ ಕಷ್ಟ ಇದೆ, ಪಲ್ಲವಿಗೆ ದುಡ್ಡು ಸಿಗ್ಬೇಕು. ಹಾಗೆ ನಿಮ್ಮ ಒಂದೊಂದು ವಿಷಯಗಳು ಕೂಡ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಇರ್ತದೆ ಮತ್ತು ನಾವು ಅದಕ್ಕೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಜಾನ್ಸಿದ್ರವ್ರು ಕೂಡ ಹೊಟ್ಟೆಯಲ್ಲಿ ಕರಳಲ್ಲೇನೋ ಸಮಸ್ಯೆ ಆಯ್ತು. ಅಲ್ಲೆಲೂಯ್ಯ. ಅವ್ರಿಗೆ ಎದುರು ನೋಡೋದಂತ ಒಂದು ಸಮಸ್ಯೆ ಉಂಟಾಯ್ತು ಕಳೆದ ದಿನಗಳಲ್ಲಿ, ಲಾಕ್ಡೌನ್ ಟೈಮಲ್ಲಿ ಯಾರು ಕೂಡ ನೆನೆಸಿರ್ಲಿಲ್ಲ. ಆದ್ರೆ ದೇವ್ರ ನಾಮ ಸ್ತೋತ್ರ, ಅವರ ಆಪರೇಷನ್ ದಿನಗಳಲ್ಲಿ ಅವರಿಗೆ ಲಕ್ಷಗಟ್ಟಲೆ ಆಗುತ್ತೆ ಅಂತ ಹೇಳಿ ಬರ್ಕೊಟ್ರು. ಆದ್ರೆ ಅವರು ಮುಂದಿನ ದಿನಗಳಲ್ಲಿ ಸಾಕ್ಷಿ ಹೇಳ್ತಾರೆ, ಅದನ್ನ ಬರೀ 7,000 ರೂಪಾಯಿಗೆ ಅವರಿಗೆ ಆಪರೇಷನ್ ಎಲ್ಲ ಮಾಡಿ ಈಗ ಅದ್ಭುತವಾಗಿ ನಮ್ಮ ಮಧ್ಯದಲ್ಲಿ ಅವರ ಆರಾಧನೆ ಮಾಡಿದ್ದಾರೆ. ಇದು ದೇವರಿಂದ ಸಾಧ್ಯ ಪ್ರಿಯವಾದದ್ದು. ಯಾಕೆಂದ್ರೆ ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಸಹಾಯ ಮಾಡಕ್ ಆಗ್ತಿದ್ರು ಕೂಡ ಅವ್ರಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ಅವರಿಗೆ ದೇವರಲ್ಲಿ ದೇವದೂತರ ರೀತಿಯಲ್ಲಿ ದೇವರು ಸಹಾಯ ಮಾಡುವಂತ ದೇವರಾಗಿದ್ದಾರೆ ಪ್ರಿಯವಾದವರೇ. ಅಲ್ಲೆಲ್ಲೂಯ್ಯ. ದೇವದೂತರನ್ನ ದೇವರು ಕಳಿಸಿದ್ದಾರೆ ಹಾಸ್ಪಿಟಲ್ಗೆ. ಆ ವೈದ್ಯರ ಮೂಲಕವಾಗಿ ದಯೆಯನ್ನ ತೋರಿಸಿದ್ದಾರೆ, ಕರುಣೆಯನ್ನ ತೋರಿಸಿದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಅನೇಕರು ಅವರಿಗೆ ಮುಂದೆ ಬಂದಿದ್ದಾರೆ. ಅದರಿಂದ ನಿಶ್ಚಯವಾಗಿ ನಮ್ಮ ದೇವರು ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನಮ್ಮನ್ನ ಕೈ ಬಿಡುವ ದೇವರಲ್ಲ. ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಅಲ್ಲೆಲೂಯ್ಯ. ಈಗ ನಾವು ದೇವರನ್ನ ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ದೇವರ ಕೃಪೆಗಾಗಿ ಸ್ತೋತ್ರ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಇದರಿಂದ ಮನಪೂರ್ವಕವಾಗಿ ನಾವು ದೇವರಿಗೆ ಏನ್ ಮಾಡ್ಬೇಕು? ಆರಾಧನೆ ಮಾಡ್ಬೇಕಾಗಿರ್ತದೆ. ಅದು ಮಾತ್ರ ಅಲ್ಲ, ಒಂದು ಪೂರ್ಣತೆ ಅಂದ್ರೆ ಶಿಲುಬೆಯಲ್ಲಿ ದೇವರು ಎಲ್ಲ ಕೆಲಸನ ಮುಗಿಸ್ಬಿಟ್ರು. ಏನ್ ಹೇಳಿದ್ರು? ತಂದೆಯೇ ಎಲ್ಲಾ ತೀರಿತು ಅಂತ ಹೇಳಿ. ಅಂದ್ರೆ ನೀನು ಅಪ್ಪ ನೀನು ಕೆಲಸ ಕೊಟ್ಟಿದ್ದೆ ಅಪ್ಪ, ಒಂದು ಕೆಲಸನ ಭೂಮಿಯಲ್ಲಿ ಅನೇಕರ ಸ್ವಸ್ಥ ಮಾಡ್ಬೇಕಂತ ಕೆಲಸ ಕೊಟ್ಟಿದೆ, ಅನೇಕರಿಗೋಸ್ಕರ ಪ್ರೇಯರ್ ಮಾಡ್ಬೇಕು ಅಂತ ಕೊಟ್ಟಿದೆ. ಶಿಲುಬೆಯಲ್ಲಿ ನಾನು ಮರಣ ಹೊಂದಬೇಕು ಅಂತ ನಿನ್ ಚಿತ್ತ ಇತ್ತು, ನಾನು ಮುಳ್ಳಿನ ಕಿರೀಟವನ್ನು ಧರಿಸ್ಕೋಬೇಕು ಅಂತ ನಿನ್ ಇಷ್ಟ ಇತ್ತು, ನನಗೆ ಬಾಸನಿಂದ ಹೊಡಿಸ್ಕೋಬೇಕಂತ ನಿನ್ ಚಿತ್ತ ಇತ್ತು. ಅಲ್ಲೆಲೂಯ್ಯ. ಕೆಲಸಗಳ ನಾವು ಕೂಡ ಹೊಡ್ಸ್ಕೋಬೇಕು ಅನ್ನೋದು ದೇವ್ರ ಚಿತ್ತ. ಅಲ್ಲೆಲೂಯ್ಯ. ನೋಡಿ, ನಾನು 10th ಸ್ಟ್ಯಾಂಡರ್ಡ್ ಓದುವಾಗ ನನಗೆ ಮ್ಯಾಥ್ಸ್ ಟೀಚರ್ ಅಂದ್ರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಬಂದಾಗೆಲ್ಲ ನನ್ನ ಕೈ 2 ಕೈನ ಕೆಂಪು ಮಾಡ್ಬಿಡ್ತಾ ಇದ್ದೆ. ಹೇಗೆ ಅಂದ್ರೆ ದೊಣ್ಣೆಲಿ ಹೊಡೆದು ಕೆಂಪು ಮಾಡ್ಬಿಡ್ತಾ ಇದ್ದೆ. ಅದರಿಂದ ಅವ್ರು ಕ್ಲಾಸ್ಗೆ ಹೋಗ್ತಾ ಇದ್ರು. ಅಲ್ಲೆಲೂಯ್ಯ. ಆಗ ನಾನು ತುಂಬಾ ಯೋಚನೆ ಮಾಡಿ ಆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದೆ, ದೇವ್ರು ಯಾಕಪ್ಪ ಮಾಸ್ಟ್ರು ನಿರಂಜನ್ ಮಾಸ್ಟರ್ ನನಗೆ ತುಂಬಾ ಹೊಡಿತಾ ಇದ್ರಲ್ಲ. ಆಗ PUC ಬಂದಾಗ ಇದು ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟೆ 6 ಮಾರ್ಕ್ಸಿಗೆ. ಆಗ ದೇವ್ರು ನನ್ನ ಜೊತೆ ಮಾತಾಡ, ಮಗನೇ ನಿನ್ನ ಗುರುಗಳ ಶಿಕ್ಷೆಯನ್ನು ನೀನು ತಾತ್ಸಾರ ಮಾಡ್ದಿಲ್ಲ ಚಿಕ್ಕ ವಯಸ್ಸಲ್ಲಿ, ನಿನಗೆ ಫಲ ಏನ್ ಸಿಕ್ತು? ನೀನು ಅದ್ರಲ್ಲಿ ಪಾಸ್ ಆಗಕ್ಕಾಗ. ಪ್ರಿಯ ದೇವ್ರ ಮಕ್ಕಳಿಗೆ ಕರ್ತನ ನಾಮದ ನಿಮಿತ್ತವಾಗಿ ಯಾವುದೇ ಒಂದು ದೇವ ಸೇವಕರಾಗಿರ್ಬೋದು, ಒಂದು ಸಭೆಯ ಹಿರಿಯರಾಗಿರ್ಬೋದು, ನಿಮ್ಮನ್ನ ಶಿಕ್ಷೆ ಮಾಡುವಾಗ ನೀವು ತಾತ್ಸಾರ ಮಾಡಿದ್ರೆ ಮುಂದೆ ದಿನಗಳಲ್ಲಿ ನಿಮಗೆ ಬಹಳ ನಷ್ಟ ಆಗುತ್ತೆ. ಅದಕ್ಕೆ ದೇವರು ಕೆಲವು ಗುರುಗಳನ್ನ ಅಥವಾ ಕೆಲವೊಂದು ಬೋಧಕರನ್ನ ನಿಮಗೋಸ್ಕರ ದೇವರು ಇಟ್ಟಿದ್ದಾರೆ. ಅವರು ಅನೇಕ ವಿಷಯಗಳು ನಿಮ್ಮನ್ನ ಏನ್ ಮಾಡ್ತಾರೆ? ತಿದ್ದುತ್ತಾರೆ, ಸರಿಪಡಿಸ್ತಾರೆ, ಶಿಕ್ಷೆ ಕೊಡ್ತಾರೆ. ಆ ಸಮಯದಲ್ಲಿ ನಿಮ್ಗೆ ದುಃಖ ಅನಿಸ್ಬೋದು. ಆದ್ರೆ ಅದಾದ್ಮೇಲೆ ಏನಾಗುತ್ತೆ ಹೇಳಿ, ನಿಮ್ಮನ್ನ ಸರಿಯಾದ ರೂಪರೇಷೆ ತರ್ಕೋ ಬಂದು ದೇವರ ಭರಣದಲ್ಲಿ ನಿಮ್ಮನ್ನ ಪೂರ್ಣರಾಗಿ ನಿಲ್ಲಿಸಬೇಕೆಂಬುದೇ ಅವರಿಗೆ ದೇವರು ಕೊಟ್ಟಿರುವಂತ ಜವಾಬ್ದಾರಿಯಾಗಿದೆ. ದೇವ ಸೇವಕರಿಗೆ ದೇವರು ಕೊಟ್ಟಿರೋದೇನು? ಎಲ್ಲಾ ಮನುಷ್ಯರನ್ನ ಕ್ರಿಸ್ತನಲ್ಲಿ ಪೂರ್ಣವಾಗಿ ನಿಲ್ಲಿಸಿ, ನಮಗೆ ಪೂರ್ಣ ಜ್ಞಾನದಿಂದ ನಾವು ಉಪದೇಶ ಮಾಡಿ ಏನ್ ಮಾಡಬೇಕು? ಯೇಸುವಿನ ಭರಣದಲ್ಲಿ ನೀವು ಎತ್ತಲ್ಪಡಬೇಕು. ಆ ಒಂದು ಕೆಲಸನ ದೇವರ ಕೃಪೆಯಿಂದ ದೇವ ಸೇವಕರಿಗೆ ದೇವರು ಕೊಟ್ಟಿದ್ದಾರೆ ಕೆಲಸ. ಅಲ್ಲೆಲೂಯ್ಯ. ಅಲ್ಲಿ ತನಕ ಏನ್ ಮಾಡ್ತೀವಿ? ಕೆಲವು ವಿಷಯಗಳಲ್ಲಿ ತಿದ್ದುತ್ತೀವಿ, ಕೆಲವು ವಿಷಯಗಳಲ್ಲಿ ಸರಿಪಡಿಸ್ತೀವಿ, ಕೆಲವು ಕಾರ್ಯಗಳು ಸರಿ ಇಲ್ಲ ಎಂಬುದಾಗಿ ನಾವು ಹೇಳ್ತೀವಿ. ಆರಾಧನೆಗೆ ಬರದೇ ಇರುವಾಗ ಇದು ತಪ್ಪು ಎಂಬುದಾಗಿ ಹೇಳ್ತೀವಿ. ಆ ಸಮಯದಲ್ಲಿ ಆ ಶಿಕ್ಷೆಗೆ ನೀವು ಒಳಪಡದೆ ದೂರ ಹೊಟ್ಟೋದ್ರೆ ಮತ್ತೆ ಕರ್ತನಿಂದ ನೇರವಾದ ಶಿಕ್ಷೆ ನಿಮ್ಗೆ ಉಂಟಾಗುತ್ತೆ. ನೀವು ದೇವರ ಸೇವಕರ ಶಿಕ್ಷೆಯನ್ನು ನೀವು ಬೇಡ ಅಂದ್ರೆ ಕರ್ತ ನಿಮ್ಮನ್ನ ಡೈರೆಕ್ಟ್ ಆಗಿ ಶಿಕ್ಷೆ ಕೊಡ್ತಾರೆ. ಅಲ್ಲೆಲೂಯ್ಯ. ಅದರಿಂದ ನಾವು ಆಲ್ರೆಡಿ ಗುರುಗಳ ಶಿಕ್ಷೆಗೆ ಒಳಗಾದ್ರೆ ಏನಾಗ್ತೀವಿ? ಕರ್ತ ನಮ್ಮನ್ನ ಶಿಕ್ಷೆ ಕೊಡೋದಿಲ್ಲ. ಆಲ್ರೆಡಿ ನಾವು ಶಿಕ್ಷೆಗೆ ಗುರಿಯಾಗಿರ್ತೀವಿ. ಅಲ್ಲೆಲೂಯ್ಯ. ಅದರಿಂದ ದೇವರು ಹಾಗೆ ಹೇಳ್ತದೆ, ಕರ್ತನು ತಾನು ಪ್ರೀತಿಸುವ ಮಗನನ್ನೇ ಶಿಕ್ಷಿಸುತ್ತಾನೆ ಎಂಬುದಾಗಿ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡೋಣ. ಯೆಹೋವನೇ ನನ್ನನ್ನು ಶಿಕ್ಷಿಸು, ಯೆಹೋವನೇ ನನ್ನನ್ನ ಪಾಪಗಳಿಗೆ ನನ್ನ ದಂಡಿಸು. ಏನಾಗ್ತೀನಿ? ಆಗ ನಾನು ರೂಪಾಂತರ ಹೊಂದ್ತೀನಿ, ನಾನು ಪರಿಶುದ್ಧತೆನ ಹೊಂದ್ಕೊಳ್ತೀನಿ. ದೇವ್ರು ಹೇಳ್ತಾರೆ, ನಾನು ಯಾತಕ್ಕೋಸ್ಕರ ನಿನ್ನ ಶಿಕ್ಷೆ ಕೊಡ್ತೀನಿ? ನನ್ನ ಪರಿಶುದ್ಧತೆಯಲ್ಲಿ ಪಾಲು ಹೊಂದಬೇಕು. ನಿನಗೆ ನಾನು ಮಹಿಮೆ ಕಿರೀಟ ಕೊಡಬೇಕು, ಚಿನ್ನದ ಕಿರೀಟ ಕೊಡಬೇಕು, ಪರಲೋಕ ರಾಜ್ಯಕ್ಕೆ ನಿನ್ನ ಕರ್ಕೊಂಡು ಹೋಗ್ಬೇಕಂತ ನಾನು ಶಿಕ್ಷೆ ಕೊಡ್ತೀನಿ. ಅಲ್ಲೆಲೂಯ್ಯ. ಅದರಿಂದ ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ ಎಂಬುದಾಗಿ ಕೇಳಲ್ಪಟ್ಟಿದೆ. ಅದರಿಂದ ದೇವರು ನಮ್ಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಕೊಡ್ಲಿ,
ಅಲ್ಲಿ ನೀತಿವಂತನಾಗಿ ಅವನಿಗೆ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡ್ಲಿ, ಅಲ್ಲೆಲ್ಲೂಯ್ಯ, ಅದು ನನಗೆ ಉಪಕಾರ, ನನ್ನ ತಲೆಗೆ ಎಣ್ಣೆ ಎಂಬುದಾಗಿ ಹೇಳೋದು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಕೆಲವರು ಎಣ್ಣೆನ ಏನಂತಾರೆ, ಬೇಡ, ಎಣ್ಣೆನೇ ಬೇಡ ಅಂತ ಓಡೋಗ್ತಾರೆ. ಅಲ್ಲೆಲ್ಲೂಯ್ಯ. ಆಗ ತುಂಬಾ ಕಷ್ಟ ಆಗುತ್ತೆ ನಮ್ಮ ಜೀವನದಲ್ಲಿ, ಯಾವುದ್ರಲ್ಲಿ ನಾವು ಆತ್ಮಿಕ ಜೀವನದಲ್ಲಿ ಬಿಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲೆಲ್ಲೂಯ್ಯ. ಅದರಿಂದ ಪ್ರಿಯವಾದವರೇ, ನಾವು ಆ ಲೂಕನ್ ಬರೆಸುವ 12ನೇ ಅಧ್ಯಾಯ 56ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಓದಿ, ಅಲ್ಲಿ ಒಂದು ಕಾಲಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಲೂಕ 12:56. ಭೂಮಿ ಆಕಾಶಗಳನ್ನು ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಯಾಕೆ ಗೊತ್ತಿಲ್ಲ? ಓದಿ. ಇದಲ್ಲದೆ ಇಂಥದನ್ನು ನ್ಯಾಯವಾದದ್ದೆಂದು ನೀವೇ ಯಾಕೆ ತೀರ್ಮಾನ ಮಾಡಿಕೊಳ್ಳುವುದಿಲ್ಲ? ನೀನು ವಾದಿಯು ಸಂಗಡ ನ್ಯಾಯಾಧಿಪತಿಯ ಮುಂದೆ ಸಾಕು ನೋಡಿ, ಭೂಮಿ ಆಕಾಶಗಳ ಕಾರ್ಯಗಳನ್ನು ನೋಡಿ ಯಾವ ಕಾಲದಲ್ಲಿ ನಾವು ಇದ್ದೇವೆ. ಸೂರ್ಯ ಕೆಂಪಾಗಿದ್ದಾನೆ, ಆಕಾಶ ನೀಲಿ ಆಗಿದೆ, ಈ ರೀತಿಯಲ್ಲಿ ಕಾರ್ಯಗಳಾಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಯೇಸು ಸ್ವಾಮಿ ಕೇಳ್ತಾ ಇರೋದು, ನಿಮ್ಗೆ ಇದೆಲ್ಲ ಅರ್ಥ ಆಗುತ್ತಲ್ಲ, ಆದ್ರೆ ಕಾಲ ಯಾವ್ದ್ರಲ್ಲಿ ಇದ್ದೀರಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ದೇವ್ರು ಕೇಳ್ತಾರೆ. ಕಾಲ ಬಂದು ಕೊನೆ ಕಾಲದಲ್ಲಿ ನಾವು ಇದ್ದೇವೆ. ಕ್ರಿಸ್ತನ ಬರೋಣ ಏನಾಗಿದೆ, ಬಹಳ ಸಮೀಪವಾಗಿರ್ತದೆ, ಬಾಗಿಲಲ್ಲೇ ಹತ್ತಿರದಲ್ಲೇ ಅಂತ ದೇವರು ಹೇಳ್ತಾ ಇದ್ದಾರೆ. ಅದರಿಂದ ಕೆಲವು ಸಂಗತಿಗಳು ಲೋಕದಲ್ಲಿ ನಡೀತಾ ಇದೆ. ಅಲ್ಲೆಲ್ಲೂಯ್ಯ. ಅದರಿಂದ ಯೇಸು ಸ್ವಾಮಿ ಆಲ್ರೆಡಿ ಹೇಳಿದ್ದಾರೆ, ಯುದ್ಧಗಳು ಆಗುವ ಹಾಗೆ ಇದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡಿ, ಅಮೆರಿಕದವ್ರು ಯಾವತ್ತು ಕೋಪ ಮಾಡ್ಕೊಂಡು ಚೈನಾ ಮೇಲೆ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಚೈನಾದಲ್ಲೆಲ್ಲ ನಾನ್ ವೆಜ್ಗಳು ತಿಂದಿದ್ರಿಂದನೇ ಇವಾಗ ಈ ಒಂದು ಕೊರೋನಾ ಬಂದಿದೆ ಅಂತ ಇವಾಗ ಎಲ್ಲರಿಗೂ ಒಂದು ಮೈಂಡಲ್ಲಿ ಬಂದ್ಬಿಟ್ಟಿದೆ. ಟ್ರಂಪ್ ಅವ್ರು ಆಗ್ಲೇ ಚೈನಾ ಮೇಲೆ ತುಂಬಾ ಯುದ್ಧ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾವಾಗ ಬಾಂಬ್ ಎಸಿತಾನೋ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅಮೆರಿಕ ದೇಶದಲ್ಲೇ ಜಾಸ್ತಿ ಜನ ಸಾಯ್ತಾವೆ. ಅಲ್ಲೆಲ್ಲೂಯ್ಯ. ಅದರಿಂದ ಯುದ್ಧಗಳಾಗುವೆ, ಆಗ್ತಾ ಇದೆ. ನೋಡಿ, ಇಸ್ರೇಲ್ ಮೇಲೆ ಅನೇಕರು ಯುದ್ಧ ಮಾಡಕ್ ಬರ್ತಾರೆ. ಅಲ್ಲೆಲ್ಲ ಯುದ್ಧಗಳು ಆಗ್ತಾ ಇದೆ ಅಂದಾಗ್ಲೇ ದೇವ್ರು ಹೇಳ್ತಾರೆ, ದೇವರ ಬರೋಣದ ಒಂದು ಚಿಹ್ನೆಗಳಾಗಿ ಕಾಣಲ್ಪಡ್ತಾ ಇದೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಯಾರು ಅಲ್ಲೆಲ್ಲೂ ಹೇಳ್ತಾ ಇಲ್ಲ? ಈಗ ಸರಿ ಇದೆ. ಅಲ್ಲೆಲ್ಲೂಯ್ಯ. ಅದರಿಂದ ಪ್ರಿಯ ಯೆರೂಸಲೇಮಿನ ಬಾಗಿಲು ಏನಾಗಿದೆ, ಅಲ್ಲೇ ಮುಚ್ಚಲ್ಪಟ್ಟಿದೆ. ಒಂದು ಬಾಗಿಲನ್ನ ಯೆರೂಸಲೇಮಿನ ಗೋಡೆಗಳಲ್ಲಿ ಏನಾಗಿದೆ ಅಂದ್ರೆ ಈಗಲೂ ಮುಚ್ಚಲ್ಪಟ್ಟಿದೆ ಅಂತೆ. ಅಲ್ಲೆಲ್ಲೂಯ್ಯ. ಆ ಬಾಗಿಲ ಮೂಲಕವಾಗಿ ಯಾರು ಪ್ರವೇಶ ಮಾಡಬಾರ್ದಂತ. ಯಾರು ಪ್ರವೇಶ ಮಾಡ್ಬೇಕು ಗೊತ್ತಾ? ಅಲ್ಲೆಲ್ಲೂಯ್ಯ. ಯೆರೂಸಲೇಮಲ್ಲಿ ಅನೇಕ ಬಾಗಿಲುಗಳಿದೆ ಜೆರುಸಲೇಮ್, ಅಂದ್ರೆ ಒಂದು ಬಾಗಿಲು ಮಾತ್ರ